ಸರ್ ವೇಣುಗೋಪಾಲ್ ಅವರು ಬಂದಿದ್ದಾರೆ, ಏನಾದ್ರು ಹೊಸ ಸಂದೇಶ ಇದೆಯಾ ಅಂತ? ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಮೊದಲ ಭೇಟಿ ಅವರು. ಅವರೇನು ಈ ಕಾರ್ಯಕ್ರಮಕ್ಕೆ ಬಂದಾರ ಅಷ್ಟೇ, ಅವ್ರದ್ದೇನು ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಗೆಸ್ಟ್ ಹೌಸಲ್ಲಿ ಏನಾದರೂ ಚರ್ಚೆ ಈ ಬಗ್ಗೆ ಇನ್ನು ಅವ್ರನ್ನೇ ಕೇಳಬೇಕು, ನೀವು ಅವ್ರನ್ನ ನೋಡಿರ. ಸರ್ ನಿನ್ನೆ ಸಿಎಂ ಅಂತ ನೀವು ಮಾಡಿದ ವೈರಾಗ್ಯದ ಮಾತು ತುಂಬಾ ಚರ್ಚೆ ಆಗ್ತಾ ಇದೆ ಪೊಲಿಟಿಕಲ್ ಆಗಿ. ಏನತ್ರ ವೈರಾಗ್ಯದ ಮಾತನಾಡಿದ್ರು ಸಿಎಂ ಅಂತ ಒಂದು ನಿನ್ನೆ, ಅದನ್ನು ಬೆಂಬಲಿಸಿ ನೀವು ಮಾತಾಡಿದ್ರಿ ಅಂತ. ಯಾವತ್ತಿದ್ರೂ ಅಧಿಕಾರ ಬಿಡಲೇಬೇಕು ಅನ್ನೋ ದಾಟಿಯಲ್ಲಿ ಅದು ಯಾವಾಗಾರು ಬಿಡಲೇಬೇಕಲ್ಲ, ಇನ್ನು 10 ವರ್ಷದ ನಂತರ ಬಿಡಲೇಬೇಕು. ಯಾವಾಗಾರು ಬಿಡಲೇಬೇಕು, ಶಾಶ್ವತ ಅಲ್ಲ. ಸೊ ಅದು ಯಾವಾಗ ಅನ್ನೋದು ಹೈಕಮಾಂಡ್ ತೀರ್ಮಾನ. ಗಮನಿಸಿದ್ರೆ ಅಂತ ಕಾಣ್ತದೆ. ಫಸ್ಟ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜಯಕಾರ ಹಾಕಿದ್ರು ಒಂದಿಷ್ಟು ಜನ, ಸಿದ್ದರಾಮಯ್ಯ ಅವರಿಗೆ ಜಯಕಾರ ಹಾಕಿದ್ರು ಕಾರ್ಯಕರ್ತರು. ಏನು ನಿಮ್ಮ ಅಭಿಪ್ರಾಯ ಅಂತ? ಅದರಿಂದ ಏನು ಪ್ರಯೋಜನ ಆಗೋಲ್ಲ, ಜಯಕಾರದಿಂದ ಪ್ರಯೋಜನ ಆಗೋಲ್ಲ. ನಾಯಕರು ಏನು ಹೇಳಿದ್ರು? ಕಾರ್ಯಕರ್ತರಲ್ಲಿ ಇನ್ನೂ ಕೂಡ ಗೊಂದಲ ಏನು ಗೊಂದಲ ಇಲ್ಲ, ಎಲ್ಲ ತಿಳಿಯಾಗಿದೆ. ಇಬ್ಬರು ನಾಯಕರು ಹೇಳಿದಾರಲ್ಲ, ಮುಗಿದೋಯ್ತ್ರೆ. ಸರ್ ವೇಣುಗೋಪಾಲ್ ಅವರು ಬಂದಿದ್ದಾರೆ, ಏನಾದ್ರು ಹೊಸ ಸಂದೇಶ ಇದೆಯಾ ಅಂತ? ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಮೊದಲ ಭೇಟಿ ಅವರು. ಅವರೇನು ಈ ಕಾರ್ಯಕ್ರಮಕ್ಕೆ ಬಂದಾರ ಅಷ್ಟೇ, ಅವ್ರದ್ದೇನು ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಗೆಸ್ಟ್ ಹೌಸಲ್ಲಿ ಏನಾದರೂ ಚರ್ಚೆ ಈ ಬಗ್ಗೆ ಇನ್ನು ಅವ್ರನ್ನೇ ಕೇಳಬೇಕು, ನೀವು ಅವ್ರನ್ನ ನೋಡಿರ. ಸರ್ ನಿನ್ನೆ ಸಿಎಂ ಅಂತ ನೀವು ಮಾಡಿದ ವೈರಾಗ್ಯದ ಮಾತು ತುಂಬಾ ಚರ್ಚೆ ಆಗ್ತಾ ಇದೆ ಪೊಲಿಟಿಕಲ್ ಆಗಿ. ಏನತ್ರ ವೈರಾಗ್ಯದ ಮಾತನಾಡಿದ್ರು ಸಿಎಂ ಅಂತ ಒಂದು ನಿನ್ನೆ, ಅದನ್ನು ಬೆಂಬಲಿಸಿ ನೀವು ಮಾತಾಡಿದ್ರಿ ಅಂತ. ಯಾವತ್ತಿದ್ರೂ ಅಧಿಕಾರ ಬಿಡಲೇಬೇಕು ಅನ್ನೋ ದಾಟಿಯಲ್ಲಿ ಅದು ಯಾವಾಗಾರು ಬಿಡಲೇಬೇಕಲ್ಲ, ಇನ್ನು 10 ವರ್ಷದ ನಂತರ ಬಿಡಲೇಬೇಕು. ಯಾವಾಗಾರು ಬಿಡಲೇಬೇಕು, ಶಾಶ್ವತ ಅಲ್ಲ. ಸೊ ಅದು ಯಾವಾಗ ಅನ್ನೋದು ಹೈಕಮಾಂಡ್ ತೀರ್ಮಾನ. ಗಮನಿಸಿದ್ರೆ ಅಂತ ಕಾಣ್ತದೆ. ಫಸ್ಟ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜಯಕಾರ ಹಾಕಿದ್ರು ಒಂದಿಷ್ಟು ಜನ, ಸಿದ್ದರಾಮಯ್ಯ ಅವರಿಗೆ ಜಯಕಾರ ಹಾಕಿದ್ರು ಕಾರ್ಯಕರ್ತರು. ಏನು ನಿಮ್ಮ ಅಭಿಪ್ರಾಯ ಅಂತ? ಅದರಿಂದ ಏನು ಪ್ರಯೋಜನ ಆಗೋಲ್ಲ, ಜಯಕಾರದಿಂದ ಪ್ರಯೋಜನ ಆಗೋಲ್ಲ. ನಾಯಕರು ಏನು ಹೇಳಿದ್ರು? ಕಾರ್ಯಕರ್ತರಲ್ಲಿ ಇನ್ನೂ ಕೂಡ ಗೊಂದಲ ಏನು ಗೊಂದಲ ಇಲ್ಲ, ಎಲ್ಲ ತಿಳಿಯಾಗಿದೆ. ಇಬ್ಬರು ನಾಯಕರು ಹೇಳಿದಾರಲ್ಲ, ಮುಗಿದೋಯ್ತ್ರೆ. ಸರ್ ವೇಣುಗೋಪಾಲ್ ಅವರು ಬಂದಿದ್ದಾರೆ, ಏನಾದ್ರು ಹೊಸ ಸಂದೇಶ ಇದೆಯಾ ಅಂತ? ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಮೊದಲ ಭೇಟಿ ಅವರು. ಅವರೇನು ಈ ಕಾರ್ಯಕ್ರಮಕ್ಕೆ ಬಂದಾರ ಅಷ್ಟೇ, ಅವ್ರದ್ದೇನು ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಗೆಸ್ಟ್ ಹೌಸಲ್ಲಿ ಏನಾದರೂ ಚರ್ಚೆ ಈ ಬಗ್ಗೆ ಇನ್ನು ಅವ್ರನ್ನೇ ಕೇಳಬೇಕು, ನೀವು ಅವ್ರನ್ನ ನೋಡಿರ. ಸರ್ ನಿನ್ನೆ ಸಿಎಂ ಅಂತ ನೀವು ಮಾಡಿದ ವೈರಾಗ್ಯದ ಮಾತು ತುಂಬಾ ಚರ್ಚೆ ಆಗ್ತಾ ಇದೆ ಪೊಲಿಟಿಕಲ್ ಆಗಿ. ಏನತ್ರ ವೈರಾಗ್ಯದ ಮಾತನಾಡಿದ್ರು ಸಿಎಂ ಅಂತ ಒಂದು ನಿನ್ನೆ, ಅದನ್ನು ಬೆಂಬಲಿಸಿ ನೀವು ಮಾತಾಡಿದ್ರಿ ಅಂತ. ಯಾವತ್ತಿದ್ರೂ ಅಧಿಕಾರ ಬಿಡಲೇಬೇಕು ಅನ್ನೋ ದಾಟಿಯಲ್ಲಿ ಅದು ಯಾವಾಗಾರು ಬಿಡಲೇಬೇಕಲ್ಲ, ಇನ್ನು 10 ವರ್ಷದ ನಂತರ ಬಿಡಲೇಬೇಕು. ಯಾವಾಗಾರು ಬಿಡಲೇಬೇಕು, ಶಾಶ್ವತ ಅಲ್ಲ. ಸೊ ಅದು ಯಾವಾಗ ಅನ್ನೋದು ಹೈಕಮಾಂಡ್ ತೀರ್ಮಾನ. ಗಮನಿಸಿದ್ರೆ ಅಂತ ಕಾಣ್ತದೆ. ಫಸ್ಟ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಜಯಕಾರ ಹಾಕಿದ್ರು ಒಂದಿಷ್ಟು ಜನ, ಸಿದ್ದರಾಮಯ್ಯ ಅವರಿಗೆ ಜಯಕಾರ ಹಾಕಿದ್ರು ಕಾರ್ಯಕರ್ತರು. ಏನು ನಿಮ್ಮ ಅಭಿಪ್ರಾಯ ಅಂತ? ಅದರಿಂದ ಏನು ಪ್ರಯೋಜನ ಆಗೋಲ್ಲ, ಜಯಕಾರದಿಂದ ಪ್ರಯೋಜನ ಆಗೋಲ್ಲ. ನಾಯಕರು ಏನು ಹೇಳಿದ್ರು? ಕಾರ್ಯಕರ್ತರಲ್ಲಿ ಇನ್ನೂ ಕೂಡ ಗೊಂದಲ ಏನು ಗೊಂದಲ ಇಲ್ಲ, ಎಲ್ಲ ತಿಳಿಯಾಗಿದೆ. ಇಬ್ಬರು ನಾಯಕರು ಹೇಳಿದಾರಲ್ಲ, ಮುಗಿದೋಯ್ತ್ರೆ.